ಆ ರೀತಿ ಹೇಳಿಕೆ ಕೊಡಬೇಕು. ಅದನ್ನು ಬಿಟ್ಟು लास्ट टाइम प्रधानमंत्री आने मुंचे ये चिट्ठी लिखना नहीं करता हूँ, मैंने सब कुछ उसी स्टाइल में देता हूँ, कैसे पाकिस्तान ने देता है ना उसी स्टाइल में रिप्लाई देता हूँ करके बोल रहा था. अभी ಬಿರಿಯಾನಿ ತಿನ್ಕೊಂಬತ್ತಾ ಇದ್ದಾರೆ, ಹೋಗಿ ಗೊತ್ತಿಲ್ಲದಂಗೆ ಬಿಟ್ಟು ಕಾರಣ ಬಿರಿಯಾನಿ ತಿನ್ಕೊಂಬತ್ತಾ ಇದ್ದಾರೆ ಮೋದಿಯವರು. ಈ ಥರದ ಪರಿಸ್ಥಿತಿ ದೇಶಕ್ಕಿದೆ. ಇದನ್ನ ಜನ ಸರಿಯಾದ ಉತ್ತರವನ್ನು ಕೊಡ್ತಾರೆ. ರಾಹುಲ್ ಗಾಂಧಿ ಅವರು ಆರ್ಭಟ ಹೇಗಿದೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ರಾಹುಲ್ ಗಾಂಧಿ ವಿಜಯ್ ಒಂದು ಫೋಟೋನ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಇವ್ರದ್ದು 3 ಅವರ್ಗೆ 1.5 ಮಿಲಿಯನ್ ಲೈಕ್ಸ್ ಆಗಿತ್ತು. ವಿಜಯ್ ಮತ್ತೆ ರಾಹುಲ್ ಗಾಂಧಿ ಅವ್ರದ್ದು 7 ಮಿಲಿಯನ್ ಲೈಕ್ಸ್ ಆಗಿತ್ತು. ಇದನ್ನು ನೋಡೋಕ್ಕಾಗದೆ ಬ್ಲಾಕ್ ಮಾಡಿದ್ರು. ಇಂಥ ಪರಿಸ್ಥಿತಿ 2029 ಬರುತ್ತೆ. ಮುಂದೆ ನಮ್ಮ ಪ್ರಧಾನಮಂತ್ರಿಗಳು ರಾಹುಲ್ ಗಾಂಧಿ ಆಗ್ತಾರೆ. ದೇಶವನ್ನ ಸರಿಯಾದ ರೀತಿಯಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಕನ್ಸ್ಕೊಂಡಿರುವಂಥ ಪ್ರಧಾನಮಂತ್ರಿ ಅವ್ರ ತಂದೆನೇ ಕೂಡ ರಾಜೀವ್ ಗಾಂಧಿಯವರು. ಏನಿವತ್ತು ITBT ಉಪಯೋಗಿಸ್ಕೊಂಡು ಮಾಡ್ತಾರಲ್ಲ ಮೋದಿಯವರು, ಅದೆಲ್ಲ ರಾಜೀವ್ ಗಾಂಧಿಯವರ ಕನಸು. ಫೋನ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಎಲ್ಲ ತಂದುಕೊಟ್ಟಿದ್ದು ಆಧುನಿಕತೆಯನ್ನು ರಾಜೀವ್ ಗಾಂಧಿ ಕನಸು. ಆ ಥರದ ಅದರ ಕನಸಿದ್ರೆ ಮೋದಿಯವರು ಮಾಡಬೇಕಿಲ್ಲ ಅಂದರೆ ಮನೆಗೆ ಹೋಗ್ಬೇಕು ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಸರ್, ಮುಖ್ಯವಾಗಿ ವರ್ಕ್ ಫ್ರಮ್ ಹೋಮ್ ಮಾಡಿದ್ರೆ ಆಟೋ ಚಾಲಕರಿಗೆ ಆಗಲಿ, ಕ್ಯಾಬ್ ಚಾಲಕರಿಗೆ ಆಗಲಿ, BMTC ಬಸ್ಗಳಿಗೆ ಆಗಲಿ ಯಾರು ಕೂಡ ಜನರಲ್ಲ, ಸಾರ್ವಜನಿಕರು ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೆ ಇದಿಷ್ಟು ಸೆಕ್ಟರ್ಗಳು ಎಲ್ಲೋ ಒಂದು ಕಡೆ ಹಿಂದುಳಿತಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಅಭಿಪ್ರಾಯ ಇಲ್ಲ, ಮಾಡೋದಕ್ಕೆ ಆಗಲ್ಲ. ವರ್ಕ್ ಫ್ರಮ್ ಹೋಮ್ ಎಲ್ಲ ರೈತ ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕಾಗುತ್ತಾ? ಮನೆಯಲ್ಲಿ ಕೆಲಸ ಮಾಡೋಕ್ಕಾಗತ್ತೆ. ರೈತ ಆಚೆ ಹೋಗ್ಲೇಬೇಕಾಗುತ್ತೆ, ಮನೆ ಕಟ್ಟೋನು ಆಚೆ ಹೋಗ್ಲೇಬೇಕಾಗುತ್ತೆ, ಆಟೋ ಚಾಲಕ ಆಚೆ ಹೋಗ್ಲೇಬೇಕಾಗುತ್ತೆ, ಕ್ಯಾಬ್ ಡ್ರೈವರ್ ಆಚೆ ಹೋಗ್ಲೇಬೇಕಾಗುತ್ತೆ. ಆಯ್ತು, ಪೈಲಟ್ ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕಾಗತ್ತಾ? ಇಲ್ಲ ಪೈಲಟ್ ಚಾಲನ ಮಾಡೋಕ್ಕಾಗತ್ತಾ? ಈ ಥರದ್ದು ಇದು ಬುದ್ಧಿ ಇಲ್ಲದೆ ಇರೋರು ಮಾತಾಡೋಂಥದ್ದು. ಮೋದಿ ಅವ್ರಿಗೆ ತಲೆಗೆ ಬುದ್ಧಿ ಇಲ್ಲ. ಅವ್ರಿಗೆ ಗೊತ್ತಿರೋಂಥದ್ದು ರಾಜನೀತಿ ಗೊತ್ತಿಲ್ಲ, ರಾಜಕೀಯ ಗೆಲ್ಲೋದು ಗೊತ್ತಿದೆ ಎಷ್ಟು ಬಿಟ್ಟರೆ ರಾಜನೀತಿ ಅವ್ರಿಗೆ ಗೊತ್ತಿಲ್ಲ. ರಾಜನೀತಿ ತಿಳ್ಕೊಂಡು ಕೆಲಸವನ್ನು ಮಾಡಲಿ. ಇವ್ರು ಹೇಳ್ಕೊಳ್ಳೋದ್ಕಿಂತ ಇದ್ರ ಹೇಳಿಕೆಯಿಂದ ದೇಶಕ್ಕೆ ಏನು ಉಪಯೋಗ ಆಗುತ್ತೆ ಅದನ್ನು ಕೊಡಲಿ. ಸುಳ್ಳು ಹೇಳೋದು ಬಿಟ್ಬಿಟ್ಟು ಹಿಂದೂ ಪೇಪರ್ ಒಪ್ಕೊಂತೈತೆ ಇಂದಿರಾ ಗಾಂಧಿ ಅವರ ಹೇಳಿಕೆಯನ್ನು ಕೊಟ್ಟಿಲ್ಲ, ಸುಳ್ಳು ಎಡಿಟ್ ಮಾಡಿ ಕೊಟ್ಟಿದ್ದೀರಾ ITಯಿಂದ, BJP ITಯಿಂದ. ನಾಚಿಕೆ ಆಗಬೇಕು BJP ಅವ್ರಿಗೆ, ನಾಚಿಕೆ ಆಗಬೇಕು BJP IT ಟೀಮ್ಗೆ. ಈ IT ಟೀಮ್ಗಳಲ್ಲಿ ಇದ್ದಾರೆ ತುಂಬ ಜನ. ನಮ್ಮ ಸೌತ್ MP ಇದ್ದಾರೆ ಸ್ನೇಹಿತ ತೇಜಸ್ವಿ, ಅವ್ರ ಬುದ್ಧಿ ಹೇಳಕ್ಕೆ ಏನಾಗುತ್ತೆ? ಇವೆಲ್ಲ ಅವರು ಒಂದು ಸ್ವಲ್ಪ ಹಳೆ ಸುಳ್ಳುಗಳನ್ನ ಹೇಳ್ಕೊಂಡ್ಬಂದಂಥವ್ರು. ಇಂಥ ಪೇಪರ್ ಕಟ್ಟಿಂಗ್ನ ಸುಳ್ಳು ಕ್ರಿಯೇಟ್ ಮಾಡ್ತಾರೆ. ಆ ಥರದವ್ರು BJP ಸುಳ್ಳನ್ನು ಸವರಸಲ್ಲಿ ಹೇಳಿ ಸತ್ಯವನ್ನು ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ದೇಶದ ಜನಕ್ಕೆ ಬುದ್ಧಿವಂತರಿದ್ದಾರೆ, ಜೆನ್ಸಿಗಳಿರ್ಬೋದು, ಆಲ್ಫಾಗಳಿರ್ಬೋದು. ಮುಂದೆ ತಕ್ಕ ಪಾಠವನ್ನು ಕಲಿಸ್ತಾರೆ ಎಲ್ಲ ಯುವಕರುಗಳು. ಕಾದು ನೋಡ್ಬೇಕಾಗಿದೆ BJP. ಸರ್, ಇದೇ ರೀತಿಯಾಗಿ ಮುಂದುವರಿತಾ ಹೋದ್ರೆ ಮುಂದಿನ ಚುನಾವಣೆಯಲ್ಲಿ ಮತ್ತೆ BJP ಬರುತ್ತೆ? BJP ಬರೋದಕ್ಕೆ ಚಾನ್ಸ್ ಇಲ್ಲ. ನನ್ನ ಪ್ರಕಾರ ಅವರು ಮೋಸ ಮಾಡಿ ಗೆಲ್ತಾ ಇದ್ದಾರೆ. 30 ಲಕ್ಷ ಓಟನ್ನ ಕಿತ್ತು ವೆಸ್ಟ್ ಬೆಂಗಾಳಲ್ಲಿ ಗೆದ್ದಿದ್ದಾರೆ. SIR ಮುಖಾಂತರ BR ಅವನ್ನ ಗೆದ್ದಿದ್ದಾರೆ. ಎಲ್ಲ ಕಡೆನೂ ಅದೇ ರೀತಿ ಗೆಲ್ಲಕ್ಕಾಗ್ತದೆ ಹೊರತು ಬೇರೆ ಯಾವ ಸ್ವಂತದಿಂದ ಏನೂ ಆಗ್ತಾ ಇಲ್ಲ. ನಿಮಗೆ ಕೇರಳದಲ್ಲಿ ಯಾಕೆ ಅವರು ಸೀಟ್ ಬರ್ತಾ ಇಲ್ಲ, ತಮಿಳ್ನಾಡು ಯಾಕೆ ಸೀಟ್ ಬರ್ತಾ ಇಲ್ಲ, ತೆಲಂಗಾಣ ಯಾಕೆ ಸೀಟ್ ಬರ್ತಾ ಇಲ್ಲ? ಇಲ್ಲೆಲ್ಲ ಎಜುಕೇಟೆಡ್ ಇದ್ದಾರೆ. ಎಜುಕೇಟೆಡ್ ಎಲ್ಲಿಲ್ಲ ಅಲ್ಲಿ ಸ್ವಲ್ಪ ಓಟ್ ಆಗ್ತಾ ಇದ್ದಾರೆ. ಬಟ್ ಮುಂದೆ ಸರಿಯಾದ ರೀತಿಯಲ್ಲಿ ಎಲ್ಲ ಏನು ಇಂಡಿಯಾ ಒಕ್ಕೂಟ ಇದೆಯಲ್ಲ ಒಗ್ಗಟ್ಟ ಕೆಲಸವನ್ನು ಮಾಡಿ 29ಕ್ಕೆ ಅವ್ರನ್ನ ಆಚೆ ಹಾಕೋ ಕೆಲಸವನ್ನು ಮಾಡುತ್ತೆ. BJPಯನ್ನು ಆಚೆ ಹಾಕೋ ಕೆಲಸವನ್ನು ದೇಶದ ಜನತೆ. ಅದಕ್ಕಿಂತ ಮುಂಚೆನೇ ಮೋಸ್ಟ್ಲಿ ಇದೇ ವರ್ಷನೇ ಅವ್ರನ್ನ ಆಚೆ ಹಾಕ್ತಾರೆ. BJP ಅವ್ರು ಕಾಯ್ತಾ ಇದ್ದಾರೆ. ಇವ್ರಿಬ್ಬನ್ನ ಹೆಂಗೆ ಹೊಡೆದಾಕ್ಬೇಕು ಅಂತ ಅವರೇ ಕಾಯ್ತಾ ಇದ್ದಾರೆ. ಯಾರು? BJP RSS ಅವ್ರನ್ನ ಹೊರಗೆ ಹೆಂಗೆ ಹಾಕ್ಬೇಕು ಅಂತ ಕಾಯ್ತಾ ಇದ್ದಾರೆ. ಮೋಸ್ಟ್ಲಿ ಅಮಿತ್ ಶಾ ಮತ್ತೆ ಮೋದಿ ಅವ್ರನ್ನ ಆಚೆ ಹಾಕ್ತಾರೆ. ತುಂಬ ದೂರ ಏನಿಲ್ಲ. ಸರ್, ಮುಖ್ಯವಾಗಿ ನಾನು ಈ ಪ್ರಶ್ನೆ ಕೇಳಲೇಬೇಕು. ಯಾವ್ಯಾವ ರಾಜ್ಯದಲ್ಲಿ BJP ಇದೆಯೋ ಅಲ್ಲಿ ಹಿಂದೂ ಮುಸ್ಲಿಮ್ಸ್ಗೆ ಬೆಂಕಿ ಹಚ್ಚಿ ತಮಾಷೆ ನೋಡ್ತಿದೆ BJP ಅನ್ನೋ ಒಂದು ಮಾತು ಕೇಳ್ಬಿಟ್ಟಿದ್ದೀನಿ. ಅದು ನಿಜನಾ ಸರ್? ಹೌದಾ? ಕಾಂಗ್ರೆಸ್ ಇರೋ ಹತ್ರ ಯಾವುದೇ ಹಿಂದೂ ಮುಸ್ಲಿಂ ಜಗಳ ನಡೀತಾ ಇಲ್ಲ, ಎಲ್ಲ ಅನ್ಯೂನತೆಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸಹೋದರತ್ವದಿಂದ ಇದ್ದರೆ ಮಾತ್ರ ಒಳ್ಳೇದಾಗುವಂಥದ್ದು. ಅವರು ಹಿಂದೂ ಮುಸ್ಲಿಂ ಹಚ್ಚೇನೆ ವೋಟ್ ಡಿವೈಡ್ ಮಾಡೇನೆ SDP ಅಂತ AM ಅಂತವ್ರನ್ನ ಕರ್ಕೊಬಂದು ನಮ್ಮ ಕ್ಷೇತ್ರಗಳು ನಿಲ್ಲಿಸಿ ವೋಟ್ ಡಿವೈಡ್ ಮಾಡಿ ಗೆಲ್ಲಕ್ಕಾಗ್ತದೆ ಹೊರತು ಡೈರೆಕ್ಟಾಗಿ ಗೆಲ್ಲಕ್ಕಂತೂ ಆಗಲ್ಲ. ರಾಹುಲ್ ಗಾಂಧಿ ಒಂದು ಮಾತಾಡಿದ್ದಾರೆ, ನಾನು 100 ಸಲ ಗೆದ್ದರೂ ಕೂಡ ಈ ಹಿಂದೂ ಮುಸ್ಲಿಮು ಮತ್ತು ಜಾತಿವಾದವನ್ನು ಇಟ್ಕೊಂಡು ನಾನು ಎಲೆಕ್ಷನ್ ನಡೆಸಲ್ಲ ಅಂತ. ಅದು ಧೈರ್ಯತನ. ಆ ರೀತಿ ಹೇಳೋಕ್ಕಾಗತ್ತಾ ಮೋದಿ ಅವರಿಗೆ? ಆಗಲ್ಲ. ಎಲ್ಲೇ ನಾರ್ತ್ ಇಂಡಿಯಾದಲ್ಲಿ ಎಲ್ಲೇ ಗೆದ್ದಿದ್ರು ಕೂಡ ಅವರು ಹಿಂದೂ ಮುಸ್ಲಿಂ ಮಾಡಿ ಧರ್ಮಗಳ ನಡುವೆ ಬೆಂಕಿ ಹಚ್ಚಿ ಕೆಲಸ ಮಾಡಿ ಗೆದ್ದಿದ್ರೆ ಹೊರತು ಡೈರೆಕ್ಟಾಗಿ ಎಲೆಕ್ಷನ್ನ ಮಾಡಿಲ್ಲ. ಆ ರೀತಿ ಹೋದ್ರೆ ಅವ್ರು ಸೋಲೋದು ಗ್ಯಾರಂಟಿ.